ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಾಧಿಯಾಗಿರುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. SITಯಿಂದ ಆತ ತೋರಿಸಿದ್ದಂತಹ 13 ಪಾಯಿಂಟ್ಗಳಲ್ಲಿ 10 ಪಾಯಿಂಟ್ಗಳನ್ನು ಅಗೆಯಲಾಗಿದೆ ಈಗಾಗಲೇ. ಹೀಗಾಗಿ ದಟ್ಟ ಅರಣ್ಯದಲ್ಲಿ ಅಗೆದಂತಹ ಸಮಾಧಿ ಸ್ಥಳಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ SIT ಕಡೆಯಿಂದ. ಈಗಾಗಲೇ 1 ರಿಂದ 10 ಸ್ಥಳದಲ್ಲಿ ಮಣ್ಣು ಅಗೆದಿರುವಂತಹ SIT ನಾಳೆಯಿಂದ 11 ರಿಂದ 13 ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಅಸ್ಥಿಪಂಜರಕ್ಕಾಗಿ ಪರಿಶೀಲನೆ ನಡೆಸಲಿರುವಂತಹ SIT ಉಳಿದಂತಹ 3 ಜಾಗಗಳು ಗುರುತಿಸಿದ್ದಂತಹ ಪಾಯಿಂಟ್ 6ರಲ್ಲಿ ಮಾತ್ರ ಸಿಕ್ಕಿರುವಂಥದ್ದು ಕಳೇಬರ. ಇನ್ನುಳಿದಂತಹ 9 ಪಾಯಿಂಟ್ಗಳು 10ರಲ್ಲಿ ಫೇಲ್ ಆಗಿದೆ. ಉಳಿದಿರುವಂಥದ್ದು 3 ಪಾಯಿಂಟ್. ದಟ್ಟಾರಣ್ಯದಲ್ಲಿ ಆಗಿದೆ ಸಮಾಧಿ ಸ್ಥಳಕ್ಕೆ ಇದೀಗ ಬಿಗಿ ಭದ್ರತೆ ಒದಗಿಸಲಾಗಿದೆ. 1 ರಿಂದ 10 ಸ್ಥಳದಲ್ಲಿ ಅಗೆದಿತ್ತು. ನಾಳೆಯಿಂದ 11 ರಿಂದ 13 ಪಾಯಿಂಟ್ಗಳಲ್ಲಿ ಪರಿಶೀಲನೆ ಆಗಲಿದೆ. ಅಸ್ಥಿಪಂಜರಕ್ಕಾಗಿ ತಲಾಶ್ ನಡೆಸ್ತಾ ಇದೆ SIT. ಈತನೇ ತೋರಿಸಿದ್ದಂತಹ ಸಾಕ್ಷಿದಾರ ಮಾಸ್ಕ್ ಮ್ಯಾನ್ ಏನಿದ್ದಾರೆ ಅವರೇ ತೋರಿಸಿದ್ದಂತಹ 13 ಪಾಯಿಂಟ್ಗಳ ಪೈಕಿ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ 13 ಜಾಗಗಳನ್ನು ಸ್ಥಳ ಮಹಜರಿನಲ್ಲಿ ತೋರಿಸಿದ್ದಂಥದ್ದು ಸಾಕ್ಷಿದಾರ. ಅದರಲ್ಲಿ ಇಲ್ಲಿಯ ತನಕದ 5 ದಿನದ ಕಾರ್ಯಾಚರಣೆಯಲ್ಲಿ 10 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. 10ರಲ್ಲಿ ಕೇವಲ ಒಂದರಲ್ಲಿ ಸಿಕ್ಕಿರುವಂಥದ್ದು 26ಕ್ಕೂ ಹೆಚ್ಚು ಮೂಳೆ ಮತ್ತು 1 ತಲೆಬುರುಡೆ. ಉಳಿದಂತಹ 9 ಪಾಯಿಂಟ್ಗಳು ಫೇಲ್ ಆಗಿದೆ. ಉಳಿದಂತಿರುವುದು 3ರನ್ನು ನಾಳೆ ಅಂದರೆ 11 ರಿಂದ 13, 11, 12, 13 ಪಾಯಿಂಟ್ಗಳನ್ನು ನಾಳೆಯ ಕಾರ್ಯಾಚರಣೆಯಲ್ಲಿ ಅಗೆಯುವಂತಹ ಒಂದು ಪ್ಲ್ಯಾನ್ನಲ್ಲಿದ್ದಾರೆ SIT. ಜೊತೆಗೆ ಈಗಾಗಲೇ ಅಗೆದಿರುವಂತಹ ಸಮಾಧಿ ಸ್ಥಳಗಳಿಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಅಲ್ಲಿ ಯಾರೂ ಕೂಡ ಓಡಾಡೋ ಹಾಗಿಲ್ಲ. ಸಾರ್ವಜನಿಕರಿಗೆ ನಿರ್ಬಂಧ ಇದೆ, ಮಾಧ್ಯಮಗಳಿಗೆ ನಿರ್ಬಂಧ ಇದೆ. ಜೊತೆಗೆ ಬಿಗಿ ಭದ್ರತೆ. ಅಲ್ಲಿ ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಮೂಳೆ ಮತ್ತು ತಲೆಬುರುಡೆಯನ್ನು FSL ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ. ಇನ್ನಷ್ಟೇ ವರದಿ ಬರಬೇಕಾಗಿದೆ, ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಈತನೇ ಹೇಳುವಂತೆ ಮಿಕ್ಕಂಥ ಜಾಗದಲ್ಲೂ ಕೂಡ ಪ್ರಕ್ರಿಯೆ ಆರಂಭ ಆಗಬೇಕಾಗಿದೆ. ಇದೀಗ ನಾಳೆ SIT ಎದುರು ಮತ್ತೊಬ್ಬ ದೂರುದಾರ ಹಾಜರಾಗ್ತಾ ಇದ್ದಾನೆ. ನಿಗೂಢ ಸಾವಿನ ಪ್ರಕರಣ ಸಂಬಂಧ ಮತ್ತೊಂದು ಬಾಂಬ್ ಪ್ರಮುಖ ತಿರುವು. ತನಿಖೆ ಆಗದೆ ಬಾಲಕಿ ಮೃತದೇಹವನ್ನು ಮಣ್ಣು ಮಾಡಲಾಗಿದೆ. 15 ವರ್ಷಗಳ ಹಿಂದೆ ಬಾಲಕಿ ಮೃತದೇಹ ಪತ್ತೆಯಾಗಿತ್ತು. ಬೆಳತಂಗಡಿಯ SIT ಕಚೇರಿ ಬಳಿ ಮತ್ತೋರ್ವ ದೂರುದಾರ ಜಯಂತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ವಾರಗಟ್ಟಲೆ ಬಾಲಕಿಯ ಮೃತದೇಹ ಹಾಗೆ ಬಿದ್ದಿತ್ತು ಅಂತ ಹೇಳಿದ್ದಾರೆ. ಪೊಲೀಸರಿಗೆ ಮಾಹಿತಿಯನ್ನು ಕೊಡದೆ ಹೂತು ಹಾಕಿರುವಂತಹ ಕೆಲಸ ಆಗಿದೆ. ಬಾಲಕಿ ಮೃತದೇಹ ಹೂತಿಟ್ಟಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಜಯಂತ್ ಶೆಟ್ಟರು. ಕೊಲೆಗಳ ಬಗ್ಗೆ ಈ ಹಿಂದೆ ವೇದಿಕೆಗಳಲ್ಲೂ ಕೂಡ ನಾನು ಮಾತನಾಡಿದ್ದೇನೆ. ನಾಳೆ ಬಂದು ಮಾಹಿತಿ ನೀಡೋದಕ್ಕೆ SIT ಸೂಚನೆ ಕೊಟ್ಟಿತ್ತು. ನಾಳೆ SIT ಮುಂದೆ ಈ ಒಬ್ಬ ದೂರುದಾರ ಬಾಲಕಿ ಹೂತಿಟ್ಟ ದಿನದ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ. ನಾಳೆಗೆ ಬರಕ್ಕೆ ಹೇಳಿದ SIT ನಾಳೆ ವಿಚಾರಣೆಗೆ ಇನ್ನೋರ್ವ ದೂರುದಾರ ಜಯಂತ್ ಶೆಟ್ಟಿ ಹಾಜರಾಗ್ತಾ ಇದ್ದಾರೆ SIT ವಿಚಾರಣೆಗೆ. ಇದು ಒಂದು ತಿರುವು ಮೇಲೆ ತಿರುವು ಪಡ್ಕೊಳ್ತಾ ಇರುವಂಥದ್ದು ಈ ಒಂದು ಪ್ರಕರಣ. ಯಾಕೆ ಅಂತ ಹೇಳಿ ಒಂದು ಕಡೆ ಸಾಕ್ಷಿದಾರನ ಮೇಲೆ ಊಹಾಪೋಹಗಳು, ಪರಾವಿರೋಧ ಚರ್ಚೆಗಳಾಗ್ತಾ ಇತ್ತು. ಈ ಮಧ್ಯದಲ್ಲಿ ಮತ್ತೋರ್ವ ದೂರುದಾರ ಜಯಂತ್ ಶೆಟ್ಟಿ ಬೆಳತಂಗಡಿ SIT ಕಚೇರಿಗೆ ಬಂದಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು 15 ವರ್ಷಗಳ ಹಿಂದೆ ಒಂದು ಬಾಲಕಿಯ ಮೃತದೇಹ ಹಾಗೆ ಬಿದ್ದಿತ್ತು, ಅದನ್ನು ಹೂಳುವಂಥ ಕೆಲಸ ಪೊಲೀಸರಿಗೆ ಮಾಹಿತಿ ನೀಡದೇ ಆಗಿದೆ. ಅದೆಲ್ಲ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಈ ದೂರುದಾರ. ಅಂದಿನ ಕಾಲದಲ್ಲಿ ಇಷ್ಟೊಂದು ವ್ಯವಸ್ಥೆ ಇರಲಿಲ್ಲ, ಪೊಲೀಸ್ ಇಲಾಖೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಎದುರಿಸೋದಿತ್ತು. ಆದರೆ ಅಲ್ಲಿ ಅವತ್ತು ದೂರು ಕೊಟ್ಟ 7 ದಿನ ನಂತರನೇ ಯಾರೋ ಅಧಿಕಾರಿ ಬಂದಿರೋದು, ಅಲ್ಲೇ ಮಣ್ಣು ಮಾಡಿರೋದು. ಅದಕ್ಕೋಸ್ಕರ ನಾನು ಇವತ್ತು ಮುಂದೆ ಬಂದಿದ್ದೀನಿ. ಇವತ್ತು ಇಷ್ಟೆಲ್ಲ ಆಗ್ತಾ ಇರುವ ಏನೆಲ್ಲ ಘಟನೆ ನಡೆದಿದೆ ಅದನ್ನು ತನಿಖೆ ಮಾಡಲಿಕ್ಕೋಸ್ಕರ ಒಂದು SIT ಎಲ್ಲರೂ ಮುಂದೆ ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ನನ್ನ ನೋವನ್ನು ನಾನು ನೋಡಿರೋದ ವಿಷಯವನ್ನು SIT ಅವರಿಗೆ ಇವತ್ತು ದೂರು ಮುಖಾಂತರ ಪ್ರಸ್ತಾವನೆ ಮಾಡಿದ್ದೀನಿ. ಪದ್ಮಲತಾ ನನ್ನ ಕುಟುಂಬದ ಹೆಣ್ಣು ಮಗಳು ಸಿಕ್ಕಿದ ನ್ಯಾಯ. ಸಂತೋಷ್ ಚಾರ್ಮಾಡಿ ಬಸಾಡಿಗೆ ತಳ್ಳಾಕಿಬಿಟ್ರು, ಇನ್ನೂ ನ್ಯಾಯ ಸಿಗಿಲ್ಲ. ಸಂತೋಷ್ ನನ್ನ ಕುಟುಂಬದ ಕುಟುಂಬದ ಹುಡುಗ ಚಾರ್ಮಾಡಿ 2012 ತಳ್ಳಿ ಹಾಕಿದ್ರು ಸರ್. ಜನವರಿ 21ನೇ ತಾರೀಕು ಮರ್ಡರ್ ಮಾಡಿರೋದು. ಇವತ್ತು ನ್ಯಾಯಾಲಯ ಇದೆ, ಇನ್ನೂ ನ್ಯಾಯ ಸಿಗಿಲ್ಲ ಸರ್. ಹೌದು ಸರ್. ಇದು ಆ ನಂತರ ಸೌಜನ್ಯ ನೋಡ್ತಾ ಇದ್ದೀವಿ.